ಇದು ನಿಜವಾಗ್ಲೂ ಚಿಂತಾಜನಕವಾದ ಪರಿಸ್ಥಿತಿ. ಯಾಕಂದ್ರೆ ಇದು ಅತ್ಯಾಚಾರ, ಅಪವಾದನೆ ಅಥವಾ ಆರೋಪ ಇರೋದು ವಿಕಾಸಸೌಧದಲ್ಲಿ ನಡೆದು ಹೋಗಿದೆ ಅಂತ. ಒಂದ್ ನಿಮಿಷ, ಅವರೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ವಿಕಾಸಸೌಧದಲ್ಲಿ ನಡೆದು ಹೋಗಿದೆ ಅಂದಾಗ ಕೊಟ್ಟಿದ್ದೇನಲ್ಲ, ನಾನೀಗ ರೂಲಿಂಗ್ ಕೊಟ್ಟಿದ್ದೆಲ್ಲ ಕೊಡ್ತೇನಂತ ಹೇಳಿ ಕೊಡ್ಲೇಬೇಕು. ನಮಗ್ ಮಧ್ಯಾಹ್ನವರೆಗೂ ನೀವು ಇದಕ್ಕೆ ಅವಕಾಶ ಮಾಡ್ಕೊಡಿ. ಆಯ್ತು, ನೋಡುವ, ಬೇಗ ಬೇಗ ಎಜೆಂಡಾ ಕೊಡುವ. ನಿಮ್ಮ ಎಜೆಂಡಾ ಬಂದ್ರೆ ನೀವು ನಾಳೆ ಕೊಟ್ಟಾಗ ನೀವು ಏನ್ ರೂಲಿಂಗ್ ಕೊಡ್ತಿರೋ ಕೊಡಿ. ಅದ್ರ ಮೇಲೆ ನಾವು ಮಾತಾಡ್ತೀವಿ ಇವತ್ತೇ ಕೊಡುವ. ಈಗ ಅದ್ರ ಬಗ್ಗೆ ನಾವು ಚರ್ಚೆ ಇಲ್ಲ. ನೀವು ನಮ್ಗೆ ನನ್ನ ಮಾತು ಕೊಟ್ಟಿರೋ ಪ್ರಕಾರ ಮಾತು ಕೊಟ್ಟಿರೋ ಪ್ರಕಾರ ನಮ್ಮ ಹೆಲ್ತ್ ಮಿನಿಸ್ಟರ್ ವಿರೋಧ ಪಕ್ಷದ ನಾಯಕರು ನಮಗೆ ಮಾತು ಕೊಟ್ಬಿಡ್ಲಿ, ನೀವು ಮಾಡ್ಕೊಡ್ತೀರಾ ಅಂತ. ಚರ್ಚೆ ಅದೇ 16/12/2024 ನಡೆದ ಕಾರ್ಯಕಲಾಪದ ಮೊದಲ ಮಾನ್ಯ ಸದಸ್ಯ ಪಟ್ಟಿ ಮಹೇಶ್ ತೆಂಗಿನಕಾಯಿ, ಪ್ರಭು ಬಿ ಚವಾಣ್, ಪುಟ್ರಂಗ್ ಶೆಟ್ಟಿ, ಸಿದ್ದು ಸವದಿ, ಸಿಸಿ ಪಟೇಲ್, ಡಾಕ್ಟರ್ ಮಂತರ್ ಗೌಡ, ಕೆ ರಾಜೇಂದ್ರ, ಬಸವರಾಜ್ ಇತ್ನಾಲ್, ಭೀಮಣ್ಣ ಟಿ ನಾಯಕ್, ಕೆ ಷಡಕ್ಷರಿ, ಎಂಟಿ ಕೃಷ್ಣಪ್ಪ, ದರ್ಶನ್ ಪುಟ್ಟನಯ್ಯ, ರಾಜ ವೇಣುಗೋಪಾಲ್ ನಾಯಕ್, ನೇಮಿರಾಜ್ ನಾಯಕ್, ಸಂಗಪ್ಪ ಸವದಿ, ಯುಬಿ ಬಣಕರ್, ಎನ್ಎಚ್ ಕೋನರೆಡ್ಡಿ, ಎಸ್ಎನ್ ಚನ್ನಬಸಪ್ಪ, ಎಸ್ಟಿ ಸೋಮಶೇಖರ್, ಡಿಜಿ ಶಾಂತನಗೌಡ, ಐಒಲೆ ದುರ್ಯೋಧನ್ ಮಹಾಲಿಂಗಪ್ಪ, ಎಚ್ಕೆ ಸುರೇಶ್, ಸಿಬಿ ಸುರೇಶ್ ಬಾಬು, ಡಾಕ್ಟರ್ ಅಶ್ವಥ್ ನಾರಾಯಣ್. ಈಗ ನಾವು ನಿನ್ನೆ ಡಿಸೈಡ್ ಮಾಡಿದಾಗೆ ನೀವು ಆದಷ್ಟು ಬೇಗ, ಯಾಕಂತ ಹೇಳಿದ್ರೆ ನಾನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನನಗೆ ಫಸ್ಟ್ ಬಂದವ್ರು ನಾವು ಒಂದ್ ಸೆಕೆಂಡ್ ಮಾತಾಡಲಿ ನೋಡಿ. ನನಗೆ ಕೋನ್ ರೆಡ್ಡಿ ಅವರೇ ಅಲ್ವೇ, ಅದಕ್ಕೆಲ್ಲ ಸರ್, ಫಸ್ಟ್ ಬಂದವ್ರು ನಾವು ನೀವು ಅದು ನಾಳೆಗೆ ಬರ್ತದೆ ನನ್ನ ಹೆಸರು. ಈಗ ವಿಚಾರ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನಾಳೆ ಸಂಜೆ ಒಳಗಡೆ ಇದು ಈಗ ಈ ಅಧಿವೇಶನ ಕೊನೆಗೊಳ್ತದೆ. ಇದಕ್ಕಿಂತ ಮುಂಚೆ ಉತ್ತರ ಕನ್ನಡ ಒಂದಿಬ್ರು 4 ಜನ ಚರ್ಚೆ ಮಾಡಬೇಕು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕಿದೆ. ವಕ್ಫ್ ಬಗೆಗೆ ದೀರ್ಘವಾದ ಚರ್ಚೆ ಆಗಿದೆ, ಅದಕ್ಕೆ ವಕ್ಫ್ ಸಚಿವ ಉತ್ತರ ಕೊಡ್ಲಿಕ್ಕಿದೆ. ನಮ್ಮ ಅತಿ ಬರೆಯಾಣಿ ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟರ್ ಅವರು ಉತ್ತರ, ಈ 3 ಉತ್ತರ ಕಡ್ಡಾಯವಾಗಲೇಬೇಕು. ಅದರ ಜೊತೆಯಲ್ಲಿ ನೀವು ಒಂದು ಹೆಲ್ತ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಮಾತು ಕೊಟ್ಟು ಕಾರಣ ನಾವು ಇವತ್ತು ಬೆಳಿಗ್ಗೆ ನಿಮ್ಗೆ ಒಂದು ಕೊಡ್ತಾ ಅಂತ ಹೇಳಿವೆ. ಆದಷ್ಟು ಬೇಗ ಶಾರ್ಟ್ ಆಗಿ ಮುಗಿಸಿ ಬೇಗ ಬೇಗ ಆದ್ರೆ ನಾಯನ ಮೋಟ ಮೂಲಕ ಇವತ್ತಿಗೆ ಮಾತಾಡ್ಲಿಕ್ಕೆ ಕೊಡುವ. ನಿಮ್ಗೆ ಮಾತಾಡ್ಲಿಕ್ಕಿಲ್ಲ, ನೀವು ಕೆಲಸ ಮಾಡಬೇಕು. ನಾವು ನಿಲುವಳಿ ಸೂಚನೆ ಮುಖಾಂತರ ತಾವು ಕೊಟ್ಟಿದ್ದೀರಾ, ತಾವು ಅನುಮತಿ ಕೊಟ್ಟಿದ್ದೀರಾ. ಹೆಲ್ತ್ ಮಿನಿಸ್ಟರ್ ಧನ್ಯವಾದಗಳು. ನಾನು ನೆನ್ನೆನೆ ಹೇಳಿದೆ, ನಾನು ಊರಿಗೊಬ್ಬರೇ ಪದ್ಮಾವತಿ ಅಂತ ಹೇಳಿ. ಹೆಲ್ತ್ ಮಿನಿಸ್ಟರ್ ನೀವು ಹೇಳಿ ಅವರು ಹೋದ್ರು, ಈಗ ಅವ್ರು ಕಾಣುದಿಲ್ಲ. ಅವರು ಇಲ್ಲ, ಪದ್ಮಾವತಿನೂ ಕಾಣೆ ಆಗ್ಬಿಟ್ರು. ಈಗ ಇಷ್ಟೊಂದು ಪದ್ಮಾವತಿ ಇತ್ತು, ಪದ್ಮಾವತಿನೂ ಕಾಣೆ ಇವತ್ತು. ಲಾ ಮಿನಿಸ್ಟರ್ ಇದ್ದಾರೆ. ನಾವು ಅವ್ರನ್ನೇ ಕಾದ್ಕೊಂಡು ಕೂತ್ಕೊಂಡ್ರೆ ಸದನದಲ್ಲಿ ಏನು ಚರ್ಚೆ ಮಾಡಕ್ಕೆ ಆಗಲ್ಲ. ಅವರೆಲ್ಲ ಬೇರೆ ಬೇರೆ ಕಾರ್ಯದಲ್ಲಿ ಬಿಸಿ ಇದ್ದಾರೆ. ಬಿಸಿ ಇರ್ಲಿ, ಅವ್ರಿಗೆ ಸದನಕ್ಕಿಂತ ಬೇರೆ ಕಾರ್ಯ ಅವ್ರಿಗೆ ಬಹಳ ಪ್ರಾಮುಖ್ಯತೆ ಇದ್ದಂಗಿದೆ. ಇರ್ಲಿ, ಪರವಾಗಿಲ್ಲ, ನನ್ಗೇನು ಬೇಜಾರಿಲ್ಲ. ವಿಪ್ಪಿದ್ದಾರೆ, ಕರ್ಕೊಂಬರ್ತಾರೆ. ಹೋಗಿ ಕರ್ಕೊಂಬಂದ್ಬಿಡಿ, ಎಲ್ಲಿದ್ರು ಹುಡುಕಿ ಕರ್ಕೊಂಬನ್ನಿ. ನಿಮ್ಮ ತಾಕತ್ತು ಉಪಯೋಗ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ರಿ, ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ನಮ್ಗೆ ಅದರ ಅರ್ಥ ನಿಮ್ಗೂ ಗೊತ್ತಾಗ್ತದೆ. ಅದರ ಡೀಟೈಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ತರ ನಡೆಯುತ್ತೆ ಇವೆಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಬೆಚ್ಚು ಬೀಳುವಂತ ಒಂದು ಘಟನೆ ಇಡೀ ರಾಜ್ಯದಲ್ಲಿ ನಡೆದಿದೆ. ಬಳ್ಳಾರಿ ಒಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಯಾಕೆ ಆಯ್ತು ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಸರಣಿ ರೀತಿ ಆಗೋಯ್ತು. 1, 2, 3, 4, 5 ಈ ತರ ಆಗೋಯ್ತು. ಅವಾಗ ಸರ್ಕಾರಕ್ಕೆ ಎಚ್ಚರ ಬಂದಿದ್ದು. ಆದ್ರೆ ಇದಕ್ಕೆ ಮುಂಚೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಆಗಿದೆ. ಚಿತ್ರದುರ್ಗದಲ್ಲಾಗಿದೆ, ದಾವಣಗೆರೆಯಲ್ಲಾಗಿದೆ, ರಾಯಚೂರಲ್ಲಾಗಿದೆ. ಅಲ್ಲಿ ಒಂದೊಂದು ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಅದೇ ಹಾಗೆ ಮುಚ್ಚಾಕ ಸ್ಟೇಟ್ಮೆಂಟ್ ಮಾಡ್ತಾ ಅಂತ ಹೇಳಿದ್ರಲ್ಲ ಮಂತ್ರಿ. ಮಾಡ್ಲಿ, ಆರಾಮ್ಸೆ ಮಾಡ್ಲಿ. ಅವ್ರಿಗೆ ಯಾವಾಗ ಸಮಯ ಸಿಗುತ್ತೋ ಬಂದು ಮಾಡ್ಲಿ, ನಮ್ದೇನಿಲ್ಲ. ನಾವು ಸರ್ಕಾರನ ಎಚ್ಚರಗೊಳಿಸಬೇಕಾಗಿರೋದು, ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ನಾವು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಆರೋಗ್ಯ ಇಲಾಖೆ ಒಂದು ರೀತಿ ರೋಗ ಪೀಡಿತ ಇಲಾಖೆ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಆರೋಗ್ಯ ಇಲಾಖೆ ಅದಕ್ಕೆ ರೋಗ ಬಂದ್ಬಿಟ್ಟಿದೆ. ಸಾಮಾನ್ಯವಾಗಿ ಈ ತರ ಘಟನೆ ಆದಾಗ ಫಸ್ಟ್ ಮಂತ್ರಿಗೆ ಕನ್ಸರ್ನ್ ಇರ್ಬೇಕು. ಅದ್ರ ಬಗ್ಗೆ ನಾವು ಹೋಗ್ಬೇಕು, ಇಮಿಡಿಯೇಟ್ ಆಗಿ ಮಂತ್ರಿಗೆ ಹೋಗ್ಬೇಕು. ಇಲ್ಲಿ ಮಂತ್ರಿ ಹೋಗ್ಲೇ ಇಲ್ಲ. ಮೊದಲು ಹೋದೆ. ಅದು ನಾನು ಹೋಗಿದ್ದು 3 ದಿನ ಆದ್ಮೇಲೆ, ಮಂತ್ರಿ ಹೋಗಿದ್ದು 6 ದಿನ ಆದ್ಮೇಲೆ. ಅಂದ್ರೆ
ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆಯಾ? ಅದಕ್ಕೆ ಹೇಳಿದ್ದು ಅನಾರೋಗ್ಯದ ಇಲಾಖೆ ಔಟಿದೆ. ಒಂದು ರೀತಿ ಅಧಿಕಾರಿಗಳಂತೂ ಕೂಡ ಒಬ್ಬರ ಮೇಲೆ ಒಬ್ಬರು ಆಗ್ತಾ ಇದ್ದಾರೆ. ನಾನು ಅಲ್ಲಿ ಭೇಟಿ ಮಾಡಿದ್ದೆ, ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ಎಲ್ಲ ಡಾಕ್ಟರ್ಗಳನ್ನೂ ಕರೆದಿದ್ದೆ. ಆಸ್ ಎ ವಿರೋಧ ಪಕ್ಷ ನಾಯಕ ನಾನು ಹೋದಾಗ ಎಲ್ಲ ಬಂದಿದ್ರು, ಎಲ್ಲರೂ ಕೂತ್ಕೊಂಡು ಅವ್ರನ್ನೆಲ್ಲ ಕೂತಿಸಿ ನಾನು ಮಾತಾಡಿದೆ. ಅವರು ತಪ್ಪು ಒಪ್ಕೊಂತ ಇಲ್ಲ. ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ ನಮ್ದೇನು ತಪ್ಪಿಲ್ಲ ಇದರಲ್ಲಿ, ಮೆಡಿಸಿನ್ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ರೆ, ಡ್ರಗ್ ಲಾಜಿಸ್ಟಿಕ್ ಅವ್ರು ಕೇಳಿದ್ರೆ, ಸರ್ ನಾನು ಬಂದೇ 2 ತಿಂಗಳಾಗೈತೆ, ನನ್ನೇ ಸಸ್ಪೆಂಡ್ ಮಾಡವ್ರೆ, ನಾನು ದಲಿತರೋನು ಅಂತ ಹೇಳ್ತಾರೆ. ನಾನು ಬಂದ್ 2 ತಿಂಗಳಾಗೈತೆ, 6 ತಿಂಗಳಿಂದ ಈ ಮೆಡಿಸಿನ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಕೂಡ ನನ್ನ ಸಸ್ಪೆಂಡ್, ನಾನೇನು ಇದ್ರ ಪಾತ್ರಧಾರನೆ ಅಲ್ಲ ನಾನು ಅಂತ. ಏನು ಸರ್ಕಾರಕ್ಕೇನು ಯಾರೋ ಒಬ್ಬ ಬಲಿ ಪಶು ಬೇಕಾಗಿತ್ತು, ಒಂದು ಬಲಿ ಪಶು ಬೇಕಾಗಿತ್ತು, ಆ ಬಲಿ ಪಶುನ ಕೊಡ್ಬೇಕಷ್ಟೇ. ಅದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದ್ದಿದ್ರೆ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡಬೇಕಾಯ್ತು. ಒಂದಲ್ಲ ಎರಡಲ್ಲ, 16 ಔಟ್ ಇದೆ ಘಟನೆ. ಅದರಿಂದ ಇವತ್ತು ಒಂಥರ ಜನರ ಬದುಕಿಗೆ ಗ್ಯಾರಂಟಿ ಇಲ್ದಂಗೆ ಆಗೋಗಿದೆ. ಜನರ ಬದುಕಿಗೆ ಗ್ಯಾರಂಟಿ ಇಲ್ಲ. ಒಂದ್ ರೀತಿ ನಕಲಿ ವೈದ್ಯರು, ನಾನು ಇದರಲ್ಲಿ ಬಂದಿದ್ದೆ, ನಕಲಿ ವೈದ್ಯರೇ ಸುಮಾರು 600-700 ಜನ ನಕಲಿ ವೈದ್ಯರು. ನಕಲಿ ವೈದ್ಯರ ಒಂದು ಹಾವಳಿ ಬೇರೆ, ಅದನ್ನ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಅವರು ಎಲ್ಲೂ ರೈಡ್ ಮಾಡ್ತಾ ಇಲ್ಲ. ನಾನು ಆರೋಗ್ಯ ಸಚಿವನಾಗಿದ್ದಾಗ, ತಾವು ಆಗಿದ್ದಾಗ ನಾನು ಒಂದು 20 ಕಡೆ ರೈಡ್ ಮಾಡಿದ್ದೀನಿ. ಒಂದಿನ ದಾವಣಗೆರೆಗೆ ಹೋದಾಗ ಒಂದು 50 ಜನನ ಒಂದೇ ರಿಸರ್ವ್ ವ್ಯಾನ್ ತರಿಸಿ ತುಂಬಿ ಎಲ್ಲಾನು ಜೈಲು ಕಳಿಸಿದ್ದೀನಿ ನಾನು. ಈ ತರದ ಒಂದು ಆಕ್ಟಿವ್ನೆಸ್ ಇವತ್ತು ಇಲಾಖೆಯಲ್ಲಿ ಕಾಣ್ತಾ ಇಲ್ಲ. ಆರೋಗ್ಯ ಇಲಾಖೆ ಒಂಥರ ರೋಗಗ್ರಸ್ತ ಆಗಿರ್ತಕ್ಕಂಥದ್ದು. ಬಡವರಿಗೆ ಇವತ್ತು ಆಸ್ಪತ್ರೆ ಔಷಧಿಗಳು ಕೂಡ ಸಿಗದೇ ಇರುವಂತ ಒಂದು ಸ್ಥಿತಿ ನೋಡಿ. ತಮಗೂ ಕಣ್ಣೀರು ಬರುವಂತ ಘಟನೆ ಇದು. ರೋದನ ಮಾಡ್ತಾ ಇದ್ದಾರೆ, ಎಲ್ಲ ಬಡವರೇ ಸರ್, ಯಾರು ಸಾಹುಕಾರರಿಲ್ಲ, ಎಲ್ಲ ಬಡವರೇ ನೋಡಿ, ಅಳ್ತಾ ಇದ್ದಾರೆ, ರೋದನ ಮಾಡ್ತಾ ಇದ್ದಾರೆ. ಅವ್ರಿಗೆ ಪರಿಹಾರ ಕೊಡಕ್ ಆಗ್ತಾ ಇಲ್ಲ. ನಾನು ಹೇಳಿದ್ರೆ ಕೋಪ ಮಾಡ್ಕೊಂತಾರೆ. ಫಸ್ಟ್ ಕೋಪ ಮಾಡ್ಕೊಳ್ಳೋದೇ ನಮ್ಮ ಪ್ರಿಯಾಂಕಾ ಅವರು. ನಿಜ ಹೇಳ್ತೀನಿ ನೋಡಿ, ಕೋಪ ಮಾಡ್ಕೊಳ್ಳಲ್ಲ ನೋಡಿ. ಇವ್ರಿಗೆ ಫಸ್ಟ್ 2 ಲಕ್ಷ ಕೊಟ್ರು, ವಯನಾಡಿಗೆ 15 ಲಕ್ಷ ಕೊಟ್ರು. ಆನೆ ತುಳಿತಕ್ಕೆ ವಯನಾಡಿಗೆ 15, ಇಲ್ಲಿ ಇವ್ರಿಗೆ 2 ಲಕ್ಷ ಕೊಟ್ರು. ಇದು ತಾರತಮ್ಯ ಅಂತ ನಾನು ಹೇಳೋದು. ಇದನ್ನ ತಾರತಮ್ಯ ಈ ತರ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು. ಅಧ್ಯಕ್ಷರೇ, ಯಾರು ಕೊಟ್ಟದ್ದು ಸರ್ ನೋಡಿ, ಇದಾದ್ಮೇಲೆ ನಾವು ಹೇಳಿದ್ರೆ, ವಿರೋಧ ಪಕ್ಷ ಹೇಳಿದ್ರೆ ಸಾಮಾನ್ಯವಾಗಿ ಇವರು ಉತ್ಪ್ರೇಕ್ಷೆಗೆ ಹೇಳ್ತಾರೆ ಅಂತ ಹೇಳ್ತಾರೆ. ವಿರೋಧ ಪಕ್ಷ ಹೇಳಿದ್ರೆ ಲೋಕಾಯುಕ್ತರು ಭೇಟಿ ಮಾಡಿದ್ದಾರೆ. ಲೋಕಾಯುಕ್ತರು ಭೇಟಿ, ನಾನು ಇಡೀ ರಾಜ್ಯದ ಹೇಳ್ತಾ ಇದ್ದೀನಿ. ಲೋಕಾಯುಕ್ತರು ಬೆಂಗಳೂರಲ್ಲಿರುವಂತ KC ಜನರಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಲೋಕಾಯುಕ್ತ ಭೇಟಿ ಮಾಡ್ತಾರೆ. ಲೋಕಾಯುಕ್ತ ಭೇಟಿ ಮಾಡಿದಾಗ ಅವ್ರು ಬರೆದಿರೋ ನೋಟು, ಅದರಲ್ಲಿ ಹೇಳಿದ್ದಾರೆ 9 ಗಂಟೆ ಆದರೂ ಕರ್ತವ್ಯಕ್ಕೆ ಬಾರದ 5 ವೈದ್ಯರು. ಇರದೇ ವೈದ್ಯರು ಕಡಿಮೆ ನಮ್ಮಲ್ಲಿ. ಅಲ್ಲೂ ಕಾಣೆ ಆಗೋಬಿಟ್ಟಿದ್ದಾರೆ. 9 ಗಂಟೆಗೆ ಬಂದಿರೋರು 5 ಲೋಕಾಯುಕ್ತರು. ಕೆಟ್ಟು ಮೂಲೆ ಸೇರಿದ ECG ಯಂತ್ರ, ಡಾಪ್ಲರ್ ಟೆಸ್ಟ್ ಯಂತ್ರದ ಕೊರತೆ. ರಿಪೋರ್ಟ್ ಅಲ್ಲಿ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಕಾರ್ಯನಿರ್ವಹಿಸದ ವೆಂಟಿಲೇಟರ್ಗಳು. ನ್ಯೂ ಬಾರ್ನ್ ಬೇಬಿ ಇದ್ದಾಗ ಕೆಲವು ವೆಯ್ಟ್ ಲಾಸ್, ಕಡಿಮೆ ವೆಯ್ಟ್ ಇರ್ತದೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಈ ತರ ವೆಂಟಿಲೇಟರ್ಸ್ ಈ ತರದೆಲ್ಲ ಅವಶ್ಯಕತೆ ಇರ್ತದೆ. ವೆಂಟಿಲೇಟರೇ ಕೆಟ್ಟೌಟಿದೆ. ರಿಪೋರ್ಟ್ ಅಲ್ಲಿ, ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಹೇಳ್ತಾ ಇರೋದು. ಬಾಣಂತಿಯರಿಗೆ ಬಿಸಿನೀರಿಲ್ಲ. ನಮ್ಮ ತಲೆ ಮೇಲೆಲ್ಲ ಬಿಸಿನೀರು ಸುರಿತಾ ಇದ್ದಾರೆ, ಅಲ್ಲಿ ಬಾಣಂತಿಯರ ತಲೆಗೆ ಬಿಸಿನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ನಾನು ಹೇಳ್ತಾ ಇರೋದು, ದೂರ ಎಲ್ಲೋ ಅಲ್ಲ, ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ಈ ಬಾಳನ್ನ ನಾವು ನೋಡ್ತಾ ಇದ್ದೀವಿ. ಕಳಪೆ ಗುಣಮಟ್ಟದ ಔಷಧಿ ಅಲ್ಲಿ ನೋಟ್ ಮಾಡಿದ್ದಾರೆ. ಶೌಚಾಲಯ 1,000 ಜನಕ್ಕೆ ಒಂದು ಶೌಚಾಲಯನೂ ಇದೆ ಅಂತ ಹೇಳ್ತಾರೆ. ಒಂದು ಶೌಚಾಲಯದ ವಾರ್ಡ್ ಇದೆ ಅಂತ ಹೇಳ್ತಾರೆ 1000 ಜನಕ್ಕೆ. ಅವ್ರು ಬರ್ದಿರೋದು ಎಕ್ಸ್ಪೈರಿ ಆದ ಔಷಧಿಗಳ ವಿಲೇವಾರಿ ಆಗಿಲ್ಲ. ಎಕ್ಸ್ಪೈರಿ ಆದಂತ ಔಷಧಿಗಳು ಕೂಡ ಅಲ್ಲೇ ಇದೆ, ಅದನ್ನ ವಿಲೇವಾರಿ ಮಾಡಬೇಕು. ತಮಗೂ ಗೊತ್ತಿದೆ, ಅದು ಅಲ್ಲೇ ಇಟ್ರೆ ಸಡನ್ ಆಗಿ ಯಾವನ ಎತ್ಕೊಂಡೋಗಿ ಯಾರಿಗೋ ಔಷಧಿಗಳನ್ನ, ರೋಗಿಗಳನ್ನ ಕೊಟ್ಟಿದ್ದಾರೆ. ಅದೇ ಅನಾಹುತ ಆಗ್ತಾ ಇರೋದು. ಮತ್ತೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ 250 ರೀತಿ ಔಷಧಿಗಳು ನೋ ಸ್ಟಾಕ್. ಅದಕ್ಕೆ ನಾನು ನೆನ್ನೆ ಹೇಳಿದ್ದು, ಈ ಮೆಡಿಕಲ್ ಮಾಫಿಯಾ,
ಡ್ರಗ್ ಮಾಫಿಯಾದ ಸುಳಿಯಲ್ಲಿ ಈ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ. ಆಚೆ ಬರಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಮೇಲೆ ಅದೇನೋ ಹೇಳ್ತಾರಲ್ಲ, ಬರೆ ಎಳ್ದಂಗೆ ಅಂತ. ಸರಿ, ಗಾಯದ ಮೇಲೆ ಬರೆ ಎಳ್ದಂಗೆ. ಈ ವ್ಯವಸ್ಥೆನ ಸರಿ ಮಾಡಕ್ಕಾಗ್ತಾ ಇಲ್ಲ, ಅವ್ಯವಹಾರಗಳನ್ನ ಸರಿ ಮಾಡ್ತಾ ಇಲ್ಲ. ಅದರಲ್ಲಿ ಈಗ ಈ ಏರಿಕೆ ಆಸ್ಪತ್ರೆಗಳಲ್ಲಿ ಜನರಲ್ ವಾರ್ಡ್ಗೆ 15 ರೂಪಾಯಿ ಇದ್ದಿದ್ದು 20 ರೂಪಾಯಿ, ಸ್ಪೆಷಲ್ ವಾರ್ಡ್ಗೆ 750 ಇರೋದು 1000, OPD ನೋಂದಾವಣಿ 10 ರಿಂದ 20, ಒಳರೋಗ 250 ರಿಂದ 300, ಮೆಡಿಕಲ್ ಬೋರ್ಡ್ ಪ್ರಮಾಣ ಪತ್ರಕ್ಕೆ 350 ರಿಂದ 500, ಆಹಾರ ಪಥ್ಯಕ್ಕೆ 50 ರಿಂದ 100. ಒಂದು ರೀತಿ ಇಲ್ಲಿ ಬರೋರೆಲ್ಲರೂ ಕೂಡ ಬಡವರೇ. ಸರ್ಕಾರಿ ಆಸ್ಪತ್ರೆ ತೆಗೆಯುವಂಥದ್ದು ಫ್ರೀ ಅನ್ನೋ ರೀತಿ ಕಾನ್ಸೆಪ್ಟ್ ಇರೋದು. ನಮ್ದು ಸರ್ಕಾರಿ ಶಾಲೆಗಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ಫ್ರೀ ಕೊಡ್ತೀವಿ ನಾವು, ಆಸ್ಪತ್ರೆಗಳನ್ನು ಅದೇ ರೀತಿ ನಾವು ಕೊಡುವಂಥದ್ದು. ಆಸ್ಪತ್ರೆಗಳು ಕೂಡ ಫ್ರೀಯಾಗೆ ನಡೆಸೋದು ಒಳ್ಳೇದು, ಆದ್ರೆ ಕಡಿಮೆ ಬೆಲೆ ಇಟ್ಟಿದ್ರೆ ಒಳ್ಳೇದು. ಅದಕ್ಕೆ ಮಂತ್ರಿಗಳು ರಿಪ್ಲೈ ಕೊಡ್ತಾರೆ. ರಿಪ್ಲೈಯಲ್ಲಿ ಅವ್ರು ಹೇಳಿದ್ದಾರೆ, ಬಹಳ ವರ್ಷಗಳಿಂದ ಏರ್ಸಿಲ್ಲ, ಅದಕ್ಕೋಸ್ಕರ ಏರ್ಸಿದ್ದೀನಿ ಅಂತ. ನಾವು ಸರ್ಕಾರದಲ್ಲಿ ನಾವು ಯಾಕೆ ಏರ್ಸಿಲ್ಲ ಅಂತ ಹೇಳಿದ್ರೆ, ಇದರಿಂದ ನಮ್ಮ ಆಸ್ಪತ್ರೆ ಅಲ್ಲ, ಮೆಡಿಕಲ್ ಎಜುಕೇಶನ್ ಮಾತ್ರ. ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲೂ ಕೂಡ ತಾಲೂಕು ಆಸ್ಪತ್ರೆ ಏರ್ಸಿ. ಇವ್ರ ಆಸ್ಪತ್ರೆ ಅಲ್ಲ, ನಿಮ್ಮ ಆಸ್ಪತ್ರೆ ಅಂತ ಹೇಳಿಲ್ಲ ನಾನು, ನಿಮ್ಮ ಆಸ್ಪತ್ರೆ ಅಂತ ಹೇಳಿಲ್ಲ. ಸರ್ಕಾರದ ಇನ್ನು ಮೆಡಿಕಲ್ ಎಜುಕೇಶನ್ ಅದು ಬೇರೆ ಬೇರೆ ರಾಜ್ಯದ. ನಾನು ಹೇಳ್ತೀನಿ, ಆಯ್ತು ಓಕೆ. ನಾನೇನು ಮೆಡಿಕಲ್ ಎಜುಕೇಶನ್ ನೆಕ್ಸ್ಟ್ PHCಗಳಿಗೂ ಏರ್ಸಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಆಗ್ಲೇ 15 ರಿಂದ 20%. ಅದನ್ನ ಮಂತ್ರಿಗಳು ಉತ್ತರ ಕೊಡುವಾಗ ಹೇಳಿ, ಏರ್ಸಲ್ಲ ಏರ್ಸ್ತೀನಿ ಅಂತ. ನಮ್ಮ ಏರ್ಸ್ತೀನಿ ಅನ್ನೋ ಒಂದು ಮಾತು ಈಗಾಗಲೇ ಕೇಳ್ತಾ ಇದ್ದೆ. ನಾನೇ ಸ್ವತಃ ಭೇಟಿ ಮಾಡಿದ್ದೆ ಜಯನಗರ ಆಸ್ಪತ್ರೆಗೆ. ನಾನು ಭೇಟಿ ಮಾಡಿದ್ದೆ, ಜಯನಗರ ಆಸ್ಪತ್ರೆಯಲ್ಲಿ ಏರಿಕೆ ಮಾಡಿದ್ದೆ. ಅದು ನಿಮ್ಗೆ ಬರ್ತೈತೆ ಅನ್ಸುತ್ತೆ. ಜಯನಗರ ಆಸ್ಪತ್ರೆ ನಾನೇ ಹೋಗಿದ್ದೆ, ಏರಿಕೆ ಮಾಡಿದ್ದಾರೆ, ಏರಿಕೆ ಆಗಿದೆ. ಮೆಡಿಕಲ್ ಎಜುಕೇಶನ್ ಅಲ್ಲಿ ಮಾಡಿದ್ದಾರೆ. ನಾನು ಜಯನಗರ ಆಸ್ಪತ್ರೆಗೆ ಹೋದಾಗೂ ಏರಿಕೆನ ಮಾಡಿರೋದು ನಾನು ನೋಡಿದ್ದೀನಿ. ಅಂದ್ರೆ ಡೌಟೇ ಇಲ್ಲ ಅದಕ್ಕೆ. ನಾನೇ ಹೋಗಿದ್ದೀನಿ, ನಾನೇ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ಗೆಲ್ಲ ನಾವು ನೋಡಿದ್ದೀನಿ. ನಾನು ಇವತ್ತು ಈ ಸರ್ಕಾರ, ನಾನು ಬಳ್ಳಾರಿ ವಿಚಾರನ ಹೇಳಿದೆ. ನಾನು ರೇಟ್ ಲಿಸ್ಟ್ ಎಲ್ಲ ನಾನು ಕೊಟ್ಟಿದ್ದೀನಿ. ಈಗ ರೇಟ್ ಲಿಸ್ಟು ಇಲ್ಲೇ ಇದೆ, ಒಂದು 4-5 ಪೇಜು. ಏನೇನು ನಮ್ಮ ದಿನೇಶ್ ಅವರು ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಇದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಮೆಡಿಕಲ್ ಎಜುಕೇಶನ್ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲು ಕೀಳೋದ್ರಿಂದ ಹಿಡಿದು ಅಲ್ಲಿ ಕೀಳಕ್ಕೂ ಬಿಟ್ಟಿಲ್ಲ. ಅಲ್ಲಿ ಕೀಳೋದ್ರಿಂದ ಅಲ್ಲಿ ಕ್ಲೀನ್ ಮಾಡೋವರೆಗೂ ದುಡ್ಡು ಹಾಕ್ಬಿಟ್ಟಿದ್ದಾರೆ. 200 ರೂಪಾಯೋ ಏನೋ ಹಾಕಿದ್ದಾರೆ. ಇಲ್ಲಿ ಲಿಸ್ಟೇ ಇದೆ ನನ್ನ ಹತ್ರ, 6 ಪೇಜ್. ಯಾವುದು ಬಿಟ್ಟಿಲ್ಲ. ಯೂರಿನ್ ಶುಗರು, BP ಎಲ್ಲ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್, ಏನೇನಿದೆಯೋ ಒಂದು 100 ಟೆಸ್ಟ್ಗಳಿಗೆ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಅವಶ್ಯಕತೆ ಇತ್ತಾ? ಮೊನ್ನೆ ತಾನೇ ಕೋವಿಡ್ ಇಂದ ಸಂಕಷ್ಟದಲ್ಲಿ ನಾವು ಆಚೆ ಬಂದಿದ್ದೀರಿ. ಈಗ ಅದರಿಂದ ಇವತ್ತು ನಮಗೆ ಬಹಳ ಇಂಪಾರ್ಟೆಂಟು. ಇವತ್ತು ನಾನು ಬಳ್ಳಾರಿಗೆ ಹೋದಾಗ, ಬಳ್ಳಾರಿಯಲ್ಲಿ ನಾನೇ ಸ್ವತಃ ಹೋಗಿದ್ದೆ. ಅಲ್ಲಿ ಡಾಕ್ಟರ್ಗಳನ್ನೆಲ್ಲ ನಾನು ಕೇಳಿದೆ, ಏನು ಸಮಸ್ಯೆ ಅಂತ. ಅವರು ಹೇಳಿದ್ರು, ನಾವು ಕರೆಕ್ಟಾಗಿ ಸಿಸೇರಿಯನ್ ಆಗಿದೆ, ನಮ್ದೇನು ತಪ್ಪಿಲ್ಲ. ಆ IV ಫ್ಲೂಯಿಡ್ ಏನು ಕೊಟ್ಟಿದ್ದಾರೆ, ಅದು ಕೊಟ್ಟ ತಕ್ಷಣನೇ ಅವ್ರು ಹೇಳಿದ್ದು, ದಿನೇಶ್ ಅವರೇ, ಕೊಟ್ಟ ತಕ್ಷಣನೇ ಕಿಡ್ನಿಯ ಕ್ರಿಯಾಟಿನ್ ಇಮಿಡಿಯೇಟ್ ಆಗಿ 5-6 ಮೇಲೆ ಹೊರಟಿದೆ. ಕ್ರಿಯಾಟಿನ್ ಲೆವೆಲ್ ಅದನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಅದನ್ನ ಕಂಟ್ರೋಲ್ ಮಾಡೋಣ ಅಂತ ಹೋದ್ರೆ ಲಿವರ್ ಡ್ಯಾಮೇಜ್ ಆಗೋಯ್ತು. ಇಮಿಡಿಯೇಟ್ ಆಗಿ ಲಿವರ್ ಡ್ಯಾಮೇಜ್ ಆಗೋಯ್ತು. ಅಂದ್ರೆ ಟೋಟಲ್ ಬಾಡಿಯಲ್ಲಿರುವಂತ ಆರ್ಗನ್ಸ್ ಫೇಲ್ಯೂರ್ ಆಗೋಯ್ತು. ಎಲ್ಲ ಆರ್ಗನ್ಸ್ ಫೇಲ್ಯೂರ್ ಆಗೋಯ್ತು. ನಮ್ಮ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ. ಅಂದ್ರೆ ಈ ಒಂದು ಮೆಡಿಸಿನ್ ಕೊಟ್ಟ ತಕ್ಷಣನೇ ಇಷ್ಟೊಂದು ಚೇಂಜಸ್ ಇಮಿಡಿಯೇಟ್ 2-3 ಅವರ್ಸ್ ಅಲ್ಲಿ ಎಲ್ಲಾ ಆರ್ಗನ್ಸ್ ಫೇಲ್ ಆಗಿದ್ದರಿಂದ ಅವರು ಬೇರೆ ಬೇರೆ ಹಾರ್ಟ್ ಅಟ್ಯಾಕ್, ಉಸಿರಾಟದ ಸಮಸ್ಯೆ, ಇದರಿಂದ ಸತ್ತು ಹೋಗಿದ್ದಾರೆ.
ಆದ್ರೆ ನೀವು ರಿಪೋರ್ಟ್ ಕೊಡೋವಾಗೇನು ಪಾಟೀಲ್ ರೀ ಅವ್ರು ಕೊಟ್ಟಿದ್ದಾರೆ, ನಾನು ನೋಡಿದ್ದೀನಿ. ಎಲ್ಲ ರಿಪೋರ್ಟ್ ಅಲ್ಲಿ ಇದೇನು ತೋರ್ಸೇ ಇಲ್ಲ ಅವರು. ನಾನು ಹೋದಾಗ ಅವರು ಹೇಳಿದ್ರು ಇದಲ್ಲ. ಅವ್ರೇನ್ ಹೇಳಿದ್ರು, ಅವ್ರು ಮೊದ್ಲೇ ಕಾಯಿಲೆ ಇತ್ತು, ಮೊದ್ಲೇ ಆಸ್ಮಾ ಇತ್ತು, ಮೊದ್ಲೇ BP ಇತ್ತು, ಮೊದ್ಲೇ ಶುಗರ್ ಇತ್ತು, ಹಿಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಆಗಿರೋ ಘಟನೆ ಇದೆ. ನಾನು ಅಲ್ಲಿ ಭೇಟಿ ಮಾಡಿದಾಗ ಎಕ್ಸ್ಪೈರಿ ಆಗಿರೋ ಅಂತ ಮೆಡಿಸಿನ್ಸ್ ಎಲ್ಲ ಇತ್ತಲ್ಲಿ, ನಾನೇ ನೋಡಿದ್ದೀನಿ. ಯಾಕಪ್ಪ ಇಟ್ಟಿದ್ದೀರಾ ಅಂದ್ರೆ, ಇನ್ನ ಅದನ್ನ ಡಿಸ್ಪ್ಯಾಚ್ ಮಾಡ್ಬೇಕು ಸರ್ ಅಂತ. ಸರ್ಕಾರದ ರೂಲ್ಸ್ ಪ್ರಕಾರ ನೀವೇನೇ ಟೆಂಡರ್ ಕರೆದ್ರು, ನಮ್ಮ ದಿನೇಶ್ ಅವ್ರಿಗೂ ಗೊತ್ತು, ಅದರಲ್ಲಿ ನಾವು ಒಂದು ಬೋರ್ಡ್ ಹಾಕ್ತೀರಿ, ಅದ್ರ ಮೇಲೆ ಒಂದು ಸೀಲು. ಅಂದ್ರೆ ಈ ಔಷಧಿಗಳನ್ನ ಮಾರಾಟ ಮಾಡಂಗಿಲ್ಲ, ಯಾಕಂದ್ರೆ ಇದನ್ನ ತಗೊಂಡೋಗಿ ಆಚೆ ಕಡೆ ಮಾರಾಟ ಮಾಡ್ಬಿಡ್ತಾರೆ, ಗೊತ್ತಿದೆಯಲ್ಲ, ಕಳ್ತನ ಮಾಡಿ. ಆ ತರ ಹಾಕಿದಿರಿ. ಅದು ಇಲ್ಲೇ ಇಲ್ಲ. ನಾನೇ ನೋಡ್ದೆ, ತೋರಿಸ್ದೆ, ಏನಪ್ಪಾ ಇದು ಅಂತಂದ್ರೆ, ಸರ್ ಸ್ವಲ್ಪ ತಗೊಂಡಿದ್ದೀರಿ ಅಷ್ಟೇ ಅಂತಾರೆ. ಸ್ವಲ್ಪ ಕುಡಿದ್ರು ವಿಷನೇ, ಜಾಸ್ತಿ ಕುಡಿದ್ರು ವಿಷನೇ. ಅದಕ್ಕೆ ಅವ್ರ ಉತ್ತರನೇ ಇಲ್ಲ. ಸ್ಮಾಲ್ ಕ್ವಾಂಟಿಟಿ ಸರ್ ಅಂತಾರೆ. ಅಂದ್ರೆ ಅಲ್ಲಿ ಸತ್ತಂತ ಮಹಿಳೆಯರನ್ನ ನೋಡಿದಾಗ ನಮ್ಗೆ ನಿಜಕ್ಕೂ ಅವರೆಲ್ಲ ಇವತ್ತು ಅದೇನೋ ಹೇಳ್ತಾರೆ, ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ರು ಹಾಡು ಹೇಳ್ತಾರೆ, ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದವ್ವ ಹೋಗಬಾರದವ್ವ ಅಂತ ಹಾಡಿದೆ. ಈಗೇನಾಗ್ಬಿಟ್ಟಿದೆ ಅಂದ್ರೆ, ಸರ್ಕಾರಿ ಆಸ್ಪತ್ರೆಗೆ ಬಾಣಂತಿಯರು ಯಾರು ಹೋಗಬಾರದವ್ವ ಹೋಗಬಾರದವ್ವ ಅನ್ನೋ ಸ್ಥಿತಿಗೆ ಅಂದ್ಬಿಟ್ಟಿದೆ. ಆ ರೀತಿ ಪರಿಸ್ಥಿತಿ. ನಾನು ಮೊನ್ನೆ ವರದಿನ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು, 50% ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದನ್ನ ಸ್ಟಾಪ್ ಮಾಡಿದ್ದಾರೆ. 50% ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲ, ಮನೆಯಲ್ಲಿರುವಂತ ಆಸ್ತಿ ಎಲ್ಲ ಮಾರಿ ಇವತ್ತು ಹೋಗ್ಬೇಕಾದಂತ ಪರಿಸ್ಥಿತಿ. 5 ನಿಮಿಷ ಕೊಟ್ಟಿರೋದು ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗಬಾರ್ದು ಅಂತ ಹೇಳಿ ಇಲ್ಲಿ ವಿಧಾನಸಭೆ ಚರ್ಚೆ ಮಾಡಕತ್ತಿದ್ರೆ ನಾಳೆ ಮೆಸೇಜ್ ಏನು ಹೋಗುತ್ತೆ? ಬಾಳೆ ನೋಡಿ, 1 ನಿಮಿಷ. PHC CHC ತಾಲೂಕು ಆಸ್ಪತ್ರೆ ಸಾಕಷ್ಟು ಡೆವಲಪ್ ಮಾಡಿವಿ. ಇವತ್ತೆಲ್ಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಮಾತಾಡ್ಕೊತ ಹೋದ್ರೆ ಎಲ್ಲ ಖಾಸಗಿ ದವಾಖಾನೆಗೆ ಹೋಗ್ತಾರೆ. ವಾಸ್ತವಾಂಶ ಹೇಳಿದ್ದಾರೆ, ನಮ್ಮ ಇರ್ತಕ್ಕಂಥ ವಾಸ್ತವಾಂಶ ಹೇಳಿದ್ದಾರೆ. ಎಲ್ಲ ಮಂತ್ರಿಗಳ ಬಗ್ಗೆ ನೆಗೆಟಿವ್ ಮಾತಾಡುದು, ಹೆಂಗ್ ಮಾತಾಡುದು? ವೈದ್ಯರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಸರ್ಕಾರಿ ಆಸ್ಪತ್ರೆಗಳು ಉಳಿತಾವೆ ನಿಮ್ ಕಡೆ. ವಿರೋಧ ಪಕ್ಷ ಒಳ್ಳೆ ಸಲಹೆ ಕೊಡಿ. ಸಭಾಧ್ಯಕ್ಷರೇ, ಸರ್ಕಾರಿ ಆಸ್ಪತ್ರೆ ಒಳ್ಳೆ ಸಲಹೆ ಕೊಡಿ. ಯಾಕೆ ಅಷ್ಟೇ ಅವಕಾಶ ಕೊಡ್ತಾ ಇದ್ದೀರಿ? ಈಗಾಗಿಲ್ಲ, ಸರಿ ಮಾಡ್ಲಿ. ಮಾತಾಡಿದ್ರೆ ಸಭಾಧ್ಯಕ್ಷರೇ, ಸರ್ಕಾರಿ ಆಸ್ಪತ್ರೆಗಳು ದೇವಸ್ಥಾನ ಏನು? ಬನ್ನಿ ನಮ್ಮ ಹುಬ್ಬಳ್ಳಿ KMCಗೆ, ಬನ್ನಿ ಅವಳೊಂದು ಆಸ್ಪತ್ರೆಗೆ ತೋರಿಸ್ತಾನೆ ಇಲ್ಲಿ ಅವಕಾಶಗಳಂತ ಮಾತು ಒಳ್ಳೆ ಸಲಹೆ ಕೊಡಿ. ಸರ್ಕಾರ ಬಗ್ಗೆ ಹೇಳಿಲ್ಲ. ಅಲ್ಲ, ಡಾಕ್ಟರ್ ಮಾಡಬಾರ್ರಿ. ಮಂತ್ರಿಗಳು ಸಮರ್ಥರಿದ್ದಾರೆ, ಉತ್ತರ ಕೊಡ್ತಾರೆ. ಕೊಡ್ಲಿ, ಅವರು ಉತ್ತರ ಕೊಡ್ತಾರೆ. ಪರಿಷತ್ತಲ್ಲಿ ಈಗ ಅವ್ರು ಮಾತಾಡ್ತಾರೆ, ಅದನ್ನು ತಡಿಲಿಕ್ಕಾಗಿ ಅವ್ರು ಮಾತಾಡೋದು. ನೀವು